ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕೇಸ್ ಏನಪ್ಪ ಅಂದರೆ ಒಂದು ಒಳ್ಳೆ ಸ್ಪೆಷಲ್ ಕೇಸ್ ತಂದಿದ್ದೀನಿ. ಆ್ಯಂಡ್ ಈ ಕೇಸ್ನ ಈ ಪೊಲೀಸ್ ಅವರು 30 ಅವರ್ಸಲ್ಲಿ ಸಾಲ್ವ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರಿ ಬಂದು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಇದು ರಿಯಲ್ ಸ್ಟೋರಿ ಆಗಿರುತ್ತೆ. ಬನ್ನಿ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಮತ್ತೆ ಇನ್ಯಾಕೆ ತಡ, ಬನ್ನಿ ಬೇಗ ವಿಡಿಯೋ ಒಳಗೆ ಹೋಗ್ಬಿಡೋಣ. ಥಾಣೆ ಡಿಸ್ಟಿಕ್, ಕಲ್ಯಾಣ್ ಜಂಕ್ಷನ್, ಮಹಾರಾಷ್ಟ್ರ. ಸೊ ನಮ್ಮ ಇಂಡಿಯಾದಲ್ಲಿ ಒಂದಷ್ಟು ರೈಲ್ವೆ ಸ್ಟೇಷನ್ ಇದೆ. ಅದರಲ್ಲಿ ತುಂಬ ಅಂದರೆ ತುಂಬ ರದ್ದಿ ಇರುತ್ತೆ ಯಾವಾಗ್ಲೂ. ಅಂಥ ರದ್ದಿ ಇರೋ ಒಂದು ರೈಲ್ವೆ ಸ್ಟೇಷನ್ನೇ ಕಲ್ಯಾಣ್ ಜಂಕ್ಷನ್ ಅಂತ. ಅವತ್ತು 8ನೇ ತಾರೀಕು 2019 ಬೆಳಗ್ಗೆ 5:15. ಸೊ 50 ವರ್ಷದ ಒಬ್ಬ ವ್ಯಕ್ತಿ ಹೆವಿ ಬ್ಯಾಗ್ ನಿಕ್ಕೊಂಡು ನಿಧಾನಕ್ಕೆ ನಡ್ಕೊಂಬರ್ತಾ ಇರ್ತಾನೆ. ಸೊ ಆ ಕಲ್ಯಾಣ್ ಜಂಕ್ಷನ್ನಿಂದ ಈಚೆ ಬರ್ತಾ ಆಟೋ ಸ್ಟ್ಯಾಂಡ್ ಕಡೆಗೆ ಬರ್ತಾನೆ. ಸೊ ಆಟೋದವರು ಕೂಡ ಅಲ್ಲಿ ಒಂದು 3-4 ಜನ ಯಾರು ಗಿರಾಕಿ ಇಲ್ಲ ಅಂತ ಕಾಯ್ತಾ ಇರ್ತಾರೆ. ಅದೇ ಟೈಮ್ಗೆ ಇವನಲ್ಲಿಗೆ ಬರ್ತಾನೆ. ಸೊ ಆಟೋ ಮೊದಲನೇ ವ್ಯಕ್ತಿನ ಕೇಳ್ತಾನೆ, ಸರ್ ಗೋವಾ ನಾಕಾ ಅನ್ನೋ ಊರಿಗೆ ಹೋಗಬೇಕು, ಬರ್ತೀರಾ ಅಂತ. ಆಟೋ ಡ್ರೈವರ್ ಕೂಡ ಹೆಂಗಿದ್ರು ಗಿರಾಕಿ ಇಲ್ದಿರ ಇದು ಮಾಡ್ತಾಯಿದ್ರು. ಸೊ ಅದಕ್ಕೆ ಬಂದು ಸರಿ ಸರ್ ಬರ್ತೀನಿ, 80 ರೂಪೀಸ್ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಸರ್ ಅಂತ ಆಟೋ ಎತ್ತಕ್ಕೆ ಹೋಗ್ತಾನೆ. ಮತ್ತು ಆ ಬ್ಯಾಗ್ ಕೂಡ ಒಳಗಡೆ ಇಡಬೇಕಲ್ವ. ಸೊ ಆ ಬ್ಯಾಗು ಒಳಗಡೆ ಇರೋಕ್ಕೆ ಆಗ್ತಾ ಇರಲ್ಲ. ತುಂಬ ಅಂದರೆ ಹೆವಿ ತೂಕ ಇರುತ್ತೆ. ಅದು ಅಷ್ಟು ತೂಕ ಇರುತ್ತೆ ಬ್ಯಾಗು. ಮತ್ತು ಅವನು ಹೇಳ್ತಾನೆ, ಸರ್ ಈ ಬ್ಯಾಗು ತುಂಬ ತೂಕ ಇದೆ, ಅಪಾರ್ಥ ಮಾಡ್ಕೊಂಬೇಡಿ, ಬೇರೆ ಆಟೋ ನೋಡ್ಕೊಳ್ಳಿ, ನನ್ನ ಆಟೋ ಆಗಲ್ಲ. ಈ ಬ್ಯಾಗಲ್ಲಿ ಕೂಡ ತುಂಬ ಅಂದರೆ ತುಂಬ ಕೆಟ್ಟ ಸ್ಮೆಲ್ ಬರ್ತಾಯಿದೆ, ನೀವು ಬೇರೆ ಆಟೋ ನೋಡ್ಕೊಳ್ಳಿ ಸರ್ ಅಂತ ಆಟೋದವನು ಹೇಳ್ತಾನೆ. ಸೊ ಅವನು ಪಕ್ಕದಲ್ಲೇ ಇರೋ ಇನ್ನೊಂದು ಆಟೋ ಹತ್ರ ಹೋಗ್ತಾನೆ. ಅದನ್ನು ಪಕ್ಕದಲ್ಲೇ ಇರ್ತಾನಲ್ವ. ಸೊ ಅವನು ಅದೆಲ್ಲ ಗಮನಿಸಿರ್ತಾನೆ. ಸೊ ಅವನು ಕೂಡ ಆಗಲ್ಲ ಅಂತಲೇ ಹೇಳ್ತಾನೆ. ಇದಾಗೋ ಕೆಲಸ ಅಲ್ಲ ಅಂದ್ಬಿಟ್ಟು ಆ ಬ್ಯಾಗ್ನ ಆ ಆಟೋ ಸ್ಟ್ಯಾಂಡ್ ಅವ್ರ ಹತ್ರ ಏನು ಕೇಳಿರ್ತಾರೆ ಅಲ್ಲೇ ಆ ಬ್ಯಾಗ್ನ ಇಟ್ಟು ಅವನು ಆ ಕಡೆ ಬೇರೆ ಕಡೆ ಹೋಗ್ತಾನೆ. ಅಲ್ಲಿ ಯಾವ್ದಾನ ಆಟೋ ಬರುತ್ತೇನೋ ಅಂತ ನೋಡ್ಕೊಂಬರೋಕ್ಕೆ. ಒಬ್ಬ ಆಟೋದವನ್ನ ಅಲ್ಲಿ ನಿಲ್ಲಿಸಿ ಕೇಳ್ತಾನೆ, ಸರ್ ಈ ಥರ ಗೋವಾ ನಾಕ ಅನ್ನೋ ಊರಿಗೆ ಹೋಗಬೇಕು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಕೇಳ್ತಾನೆ. ಆಟೋದವನು ಬಂದು, ಇಲ್ಲ ಸರ್ ನನಗೆ ಬೇರೆ ಬಾಡಿಗೆ ಇದೆ, ಅಲ್ಲಿಗೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ. ಆದರೆ ಈ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ತುಂಬ ಅರ್ಜೆಂಟ್ ಕೆಲಸ ಇದೆ ಸರ್ ನನಗೆ, ಬೇಕಂದರೆ ನಾನು ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆಟೋದವನು 180 ರೂಪೀಸ್ ಆಗುತ್ತೆ ಅಂತ ಹೇಳ್ತಾನೆ. ತಿರ್ಗಾ ಅವನು ಸರಿ ಸರ್ ಆಯಿತು ಅಂತ ಎಕ್ಸ್ಟ್ರಾ ಏನು ಮಾತಾಡ್ದಿರ ಸರಿ ಅಂದ್ಬಿಟ್ಟು ಆ ಬ್ಯಾಗ್ ನಿಂತ್ಕೊಳಕ್ಕೆ ಹೋಗ್ತಾನೆ. ಸೊ ಫಸ್ಟ್ ಮಾತಾಡ್ತಾರೆ ನೋಡಿ ಆಟೋ ಡ್ರೈವರ್ಸು, ಅವ್ರಿಗೆ ತುಂಬ ಅನುಮಾನಕ್ಕೆ ಬರುತ್ತೆ. ಯಾಕಂದರೆ ಕಲ್ಯಾಣ್ ಜಂಕ್ಷನಿಂದ ಗೋವಾ ನಾಕ ಅನ್ನೋ ಊರಿಗೆ ಹೋಗೋಕ್ಕೆ ಜಸ್ಟ್ 70 to 80 ರೂಪೀಸು. ಬಟ್ ಆಟೋದವನು 180 ಅಂದಿದ ತಕ್ಷಣ ಪಟ್ ಅಂತ ಒಪ್ಕೊಂಡಿದ್ದಾನೆ. ಹೇಗೆ ಅಂದ್ಬಿಟ್ಟು ಒಂದು ಡೌಟ್ ಬರುತ್ತೆ. ಮತ್ತು ಆ ಬ್ಯಾಗಲ್ಲಿ ಕೂಡ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಡೌಟ್ ಬಂದು ಅವ್ನು ಕೇಳ್ತಾರೆ, ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡಬೇಕು, ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ನಮ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ಅಂತ. ಅವ್ನು ಹೇಳ್ತಾನೆ, ಇನ್ನೇನಿರುತ್ತೆ ಸರ್ ಇದರಲ್ಲಿ ಬರೀ ಪಾತ್ರೆ ಸಾಮಾನು ಅದು ಇದು ಎಲ್ಲ ಇರುತ್ತೆ ಅಂತ ಹೇಳ್ತಾನೆ. ಪಾತ್ರೆ ಸಾಮಾನು ಇದ್ದರೆ ನಿಮ್ಗೆ ಆ ಥರ ಸ್ಮೆಲ್ ಹೆಂಗೆ ಬರುತ್ತೆ ಸರ್? ಇಲ್ಲ ಸರ್ ನಾವು ನೋಡಲೇಬೇಕು ಆ ಬ್ಯಾಗ್ನ, ಆಮೇಲೆ ಇಲ್ಲಿಂದ ಕಳಿಸೋದು, ಇಲ್ಲಾಂದರೆ ನಾವು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀರಿ ಅಂತ ಒಬ್ಬ ಆಟೋ ಡ್ರೈವರ್ ಹೇಳ್ತಾನೆ. ಅಲ್ಲಿ ನಾನು ಆ ಬ್ಯಾಗನ್ನು ತೆಗ್ದು ತೋರ್ಸೋಕ್ಕಾಗಲ್ಲ, ನಾನು ಯಾಕೆ ನಿಮಗೆ ತೋರಿಸ್ಬೇಕು ಅಂತ ಅವನು ಹೇಳಿ, ನನಗೂ ಪೊಲೀಸ್ ಅವ್ರಿಗೆ ಗೊತ್ತು, ನಮ್ಮ ಫ್ರೆಂಡ್ ಕೂಡ ಪೊಲೀಸೇ ಅಂತ ಹೇಳಿ ಅವನು ಒಬ್ಬ ಆಟೋ ಡ್ರೈವರ್ ಬಂದು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾನೆ. ಸೊ ಅಷ್ಟೊತ್ತಿಗೆ ಅವನು ಫುಲ್ ಟೆನ್ಷನ್ ಬಿದ್ದು ಅದು ಯಾವ ಕಡೆಯಿಂದ ಬಂದು ಕಲ್ಯಾಣ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗಡೆಗೆ ಫುಲ್ ಓಡೋಗ್ತಾನೆ. ಮತ್ತು ಈ ಆಟೋದವರು ಅಲ್ಲಿರೋರೆಲ್ಲ ಹಿಡಿಯೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾರೆ. ಅಂದರೆ ಫುಲ್ಲು ರದ್ದಿ ಇರುತ್ತಲ್ವ, ಫುಲ್ ಜನ ಇರ್ತಾರಲ್ವ. ಸೊ ಅವನು ಹೆಂಗೋ ಹಂಗೆ ತಪ್ಪಿಸ್ಕೊಂಡ್ಬಿಡ್ತಾನೆ ಅಲ್ಲಿಂದ. ಫೋನ್ ಮಾಡಿರ್ತಾನೆ ಅವನು. ಆ್ಯಂಡ್ ಪೊಲೀಸ್ ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಬ್ಯಾಗ್ನ ಸ್ಲೋಗಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಅಲ್ಲಿರೋರೆಲ್ಲ ಫುಲ್ ಶಾಕ್ ಆಗ್ತಾರೆ. ಯಾಕಪ್ಪ ಅಂದರೆ ಆ ಬ್ಯಾಗಲ್ಲಿರೋದು ಒಂದು ಡೆಡ್ ಬಾಡಿ. ಹೌದು, ಆ ಬ್ಯಾಗಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಅದು ಕೂಡ ಫುಲ್ ಏನಿರಲ್ಲ, ಈ ನಡ ಏನಿರುತ್ತೆ, ಈ ನಡದಿಂದ ಕೆಳಗಡೆ ಅಂದರೆ ಇಲ್ಲಿಂದ ಬಂದು ಫುಲ್ ಮುಂದಕ್ಕೆ ಕೆಳಗಡೆ ಗಂಟ ಇರುತ್ತೆ ಅಷ್ಟೇ. ಅದರ ಮೇಲೆ ಭಾಗ ಏನೂ ಇರಲ್ಲ. ಅವರೆಲ್ಲ ಫುಲ್ ತುಂಬ ಶಾಕ್ ಆಗ್ತಾರೆ. ಆ್ಯಂಡ್ ಆ ಬಾಡಿ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅದೊಂದು ಹುಡುಗಿದ ಬಾಡಿ ಅಂತ. ಎಲ್ಲರಿಗೂ ಬರೋದು ಒಂದು ಡೌಟು, ಆ ಬಾಡಿ ಯಾರ್ದು? ಅಷ್ಟು ಕ್ರೂರವಾಗಿ ಸಾಯಿಸೋ ತಪ್ಪು ಆ ಹುಡುಗಿ ಏನು ಮಾಡಿದ್ದಾಳೆ? ಮತ್ತು ಆ ರೈಲ್ವೆ ಸ್ಟೇಷನ್ಗೆ ಆ ಬ್ಯಾಗ್ ತಗೊಂಡು ಆ ಶವದ ಜೊತೆ ಬಂದಲ್ವ, ಆ ವ್ಯಕ್ತಿ ಯಾರು, ಹಿಂದೆ ಸ್ಟೋರಿ ಏನು ಅನ್ನೋದೇ ಈ ವಿಡಿಯೋ. ಆ್ಯಂಡ್ ಈ ಕೇಸನ್ನು ಪೊಲೀಸವ್ರು ಜಸ್ಟ್ 30 ಅವರಲ್ಲೇ ಸಾಲ್ವ್ ಮಾಡಾಕ್ತಾರೆ. ಆ್ಯಂಡ್
ಗೌರ್ಮೆಂಟ್ ಅವ್ರು ಕೂಡ ಸ್ವಲ್ಪ ರಿವಾರ್ಡ್ಸ್ ಅನ್ನೋದು ಈ ಪೊಲೀಸ್ ಅವ್ರಿಗೆ ಕೂಡ ನೀಡ್ತಾರೆ. ಆ್ಯಂಡ್ ಈ ಕೇಸಲ್ಲಿ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಆ್ಯಂಡ್ ಈ ಪೊಲೀಸ್ ಅವರು ಈ ಕೇಸ್ನ ಮುಂದೆ ಹೆಂಗೆ ತಗೊಂಡೋಗ್ತಾರೆ, ಒಂದು ಕ್ಲೂ ಕೂಡ ಇರಲ್ಲ ಈ ಕೇಸಲ್ಲಿ. ಆ್ಯಂಡ್ ಹೆಂಗೆ ಮುಂದಕ್ಕೆ ತಗೊಂಡೋಗ್ತಾರೆ ಅನ್ನೋದೇ ಈ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಆ್ಯಂಡ್ ಪೊಲೀಸ್ ಅವರು ಫುಲ್ ಶಾಕ್ ಆಗ್ತಾರೆ ಅಲ್ಲಿಂದ ಕೂಡ. ಆ್ಯಂಡ್ ಅವ್ರಿಗೆ ಇರೋದು ಒಂದೇ ಕ್ಲೂ, ಜಸ್ಟು ಅವ್ರಿಗೇನಂದರೆ ಒಂದು ಅರ್ಧ ಮೇಲ್ಭಾಗ ಮಾತ್ರ, ಅಂದರೆ ಅರ್ಧ ಬಾಡಿ ಮಾತ್ರ ಸಿಕ್ಕಿದೆ, ಅಂದರೆ ನಡ್ದಿಂದ ಕೆಳಗಡೆಗೆ ಮಾತ್ರ ಸಿಕ್ಕಿದೆ. ಸೊ ಅದು ಜಸ್ಟ್ ಅವ್ರಿಗೆ ಒಂದೇ ಇರೋದು ಕ್ಲೂ, ಅವ್ರದ್ದು ಒಂದು ಹುಡುಗಿದಂತ ಮಾತ್ರ ಅವ್ರಿಗೊಂದೇ ಒಂದು ಕ್ಲೂ ಮಾತ್ರನೇ ಇರೋದು. ಆ್ಯಂಡ್ ನೆಕ್ಸ್ಟು ಜಾಸ್ತಿ ಏನು ಲೇಟ್ ಮಾಡ್ತಾರೆ, ಅಲ್ಲಿಂದ ಅದು ಆ ಬಾಡಿನ ಫಾರೆನ್ಸಿಕ್ ಪೋಸ್ಟ್ಮಾರ್ಟಮ್ಗೆ ಕಳಿಸ್ತಾರೆ. ಪೊಲೀಸ್ ಅವ್ರಿಗಿರೋದು ಎರಡೇ ದಾರಿ, ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದು. ಆ ಹುಡುಗಿ ಯಾರು ಅಂತ ತಿಳ್ಕೊಂಡ್ರೆ ಅವು ಏನಾಗಿದೆ ಎತ್ತ ಏನು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಬಂದು ಆ ಬ್ಯಾಗ್ ತೊಗೊಂಬನ್ನಲ್ಲ ಆ ವ್ಯಕ್ತಿ ಹಿಡಿಯೋದು ಅಷ್ಟು ಈಸಿನೂ ಅಲ್ಲ. ಯಾಕಂದರೆ ರೈಲ್ವೆ ಸ್ಟೇಷನ್ಗೆ ಅವ್ರು ಒಳಗಡೆ ಓಡೋದ್ನಲ್ಲ, ಅದಾದಮೇಲೆ ಅವನು ಯಾವ ರೈಲ್ ಹತ್ತದ, ಮತ್ತು ಅಲ್ಲಿ ಎಲ್ಲಿ ಇಳ್ದ, ಅಲ್ಲಿಂದ ಇನ್ನೊಂದು ಟ್ರೈನ್ ಹತ್ತದ್ನ ಎಲ್ಲ ಎನ್ಕ್ವೈರಿ ಮಾಡಬೇಕಾಗುತ್ತೆ ಅವರು. ಆ್ಯಂಡ್ ಇವೆರಡು ಆಪ್ಷನ್ನು ಪೊಲೀಸ್ ಅವ್ರ ಹತ್ರ ಇವಾಗಿದೆ ಸದ್ಯಕ್ಕೆ. ಫಸ್ಟ್ ಆಪ್ಷನ್ನು ಆ ಹುಡುಗಿ ಯಾರು ಅಂತ ಕಂಡುಹಿಡಿಯೋದು. ಬಟ್ ಆ ಹುಡುಗಿ ಯಾರು ಅಂತ ಕಂಡುಹಿಡಿಯೋಣ ಅಂದರೆ ಫಿಂಗರ್ ಪ್ರಿಂಟ್ಸ್ ಅವೆಲ್ಲ ಬೇಕಾಗುತ್ತೆ, ಮತ್ತು ತಲೆ ಯಾರು ನೋಡಿದ್ರೂ ಕಂಡುಹಿಡಿಬೋದು. ಬಟ್ ಅಲ್ಲಿ ಏನಂದರೆ ತಲೆನೂ ಇಲ್ಲ, ಕೈ ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಅರ್ಧ ಬಾಡಿನೇ ಇಲ್ಲ, ಮಡೆಯಿಂದ ಕೆಳಗಡೆಗೆ ಮಾತ್ರ ಇದೆ. ಸೊ ಫಸ್ಟ್ ಆಪ್ಷನ್ ಬಂದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಪೊಲೀಸ್ ಅವ್ರು ಇವಾಗ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸೆಕೆಂಡ್ ಆಪ್ಷನ್ನೇ ಚೂಸ್ ಮಾಡ್ಕೊತಾರೆ, ಆ ವ್ಯಕ್ತಿನ ಹಿಡಿಯೋದು. ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋಕ್ಕೆ ಪೊಲೀಸವ್ರು ಮುಂದಾಗ್ತಾರೆ. ಆ್ಯಂಡ್ ಪೊಲೀಸ್ ಅವ್ರಿಗೆ ಏನಂದರೆ ತುಂಬ ಪ್ರೆಷರ್ ಇರುತ್ತೆ, ಯಾಕಂದರೆ ಆ ಬ್ಯಾಗ್ ಬಂದು ಫುಲ್ ಪಬ್ಲಿಕ್ ಪ್ಲೇಸಲ್ಲಿ ಸಿಕ್ಕಿದೆ. ಮೀಡಿಯಾದವರೆಲ್ಲ ಫುಲ್ಲು ಫೋಕಸ್ ಮಾಡ್ತಾ ಇರ್ತಾರೆ, ಆ ಹುಡುಗಿ ಯಾರು ಮತ್ತು ಆ ಬ್ಯಾಗ್ ಅಲ್ಲಿಂದ ಏನಕ್ಕೆ ಬಂತು, ತಂದಿರೋನು ಯಾರು ಅಂತ ತುಂಬ ಪ್ರೆಷರ್ ಕೊಟ್ಟಿರ್ತಾರೆ ಪೊಲೀಸ್ ಅವ್ರಿಗೆ. ಸೊ ಪೊಲೀಸ್ ಅವ್ರಿಗೆ ಇವಾಗ ಇರೋ ದಾರಿ ಒಂದೇ, ಅದು ಎರಡನೇ ಆಪ್ಷನ್ನು, ಅಲ್ಲಿ ಬ್ಯಾಗ್ ತಂದಿರೋ ವ್ಯಕ್ತಿಯನ್ನು ಹಿಡಿಯೋದು. ಆ್ಯಂಡ್ ಈ ಕಟ್ ಮಾಡಿರೋ ವಿಧಾನ ನೋಡಿದ್ರೆ ಇದು ಯಾವುದೋ ಮಾಮೂಲಿ ಮುಚ್ಚು ಚಾಕು ಅಂಥದ್ರಲ್ಲಿ ಮಾಡಿರಲ್ಲ, ಒಂದು ಹ್ಯಾಕ್ಸರ್ ಬ್ಲೇಡ್ ಅಂತಿರಲ್ವ, ಸೊ ಅದರಲ್ಲಿ ಫುಲ್ ಪೀಸ್ ಮಾಡಿರ್ತಾರೆ ಅಂತ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸ್ ಅವರು ಕೂಡ ಹೆಂಗಿದ್ರು ಸತ್ತೋಗಿ ಜಸ್ಟ್ ಒಂದು ದಿವಸ ಇಲ್ಲ 2 ದಿವಸ ಮಾತ್ರ ಆಗಿದೆ ಅಲ್ವಾ, ಸೊ 22ರಿಂದ 25 ವರ್ಷದ ಹುಡುಗಿ ಯಾರನ್ನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅವರು ಎನ್ಕ್ವೈರಿ ಮಾಡ್ತಾರೆ. ಅಂದರೆ ಬೇರೆ ಸ್ಟೇಷನ್ಗೆಲ್ಲ ಯಾವುದಾದ್ರೂ FIR ರಿಜಿಸ್ಟರ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಸೊ ಒಂದು ತಿಂಗಳು ಮುಂಚೆ ಕೂಡ ಅಂಥದ್ದು ಯಾವುದೇ ಮಿಸ್ಸಿಂಗ್ ಕೇಸು ಅಲ್ಲಿ ರಿಪೋರ್ಟ್ ಆಗಿರಲ್ಲ. ಆ್ಯಂಡ್ ಪೊಲೀಸ್ ಅವ್ರಿಗೆ ಇವಾಗ ಇರೋದು ಜಸ್ಟ್ ಒಂದು ಆಪ್ಷನ್ನು, ಆ ವ್ಯಕ್ತಿನ ಹಿಡಿಯೋದು. ಅವ್ರು ಸೊ ಅಲ್ಲಿರೋ ಆಟೋ ಡ್ರೈವರ್ನೆಲ್ಲ ಕೇಳ್ತಾರೆ ಅಲ್ಲಿ ಏನಾಯಿತು ಅಂತ. ಸೊ ಆಟೋ ಡ್ರೈವರ್ಸ್ ಹೇಳ್ತಾರೆ, ಸರ್ ಆತ ಒಬ್ಬ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದ, ಮತ್ತು ಕಾಕಿ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದ, ಮತ್ತು ಕತ್ತಿಗೆ ಒಂದು ಟವಲ್ ಕೂಡ ಸುತ್ಕೊಂಡಿದ್ದ, ಆ್ಯಂಡ್ ಆ ದೊಡ್ಡ ಬ್ಯಾಗ್ ಜೊತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಕೂಡ ಬಂದಿದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಕರೆಕ್ಟಾಗಿ 5:15ಕ್ಕೆ ಆ ವ್ಯಕ್ತಿ ನಮ್ಮ ಹತ್ರ ಬಂದ ಸರ್ ಅಂತ ಹೇಳ್ತಾನೆ. ಆ್ಯಂಡ್ ಆ ಕ್ಲೂಸ್ನ ಇಟ್ಕೊಂಡು ಪೊಲೀಸವರು ಆ ರೈಲ್ವೆ ಸ್ಟೇಷನಲ್ಲಿ ಏನಿರುತ್ತೆ ಆ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಾರೆ. 5 ನಿಮಿಷ ಆ ಕಡೆ ಈ ಕಡೆ ಚೆಕ್ ಮಾಡ್ತಾರೆ. ಆ್ಯಂಡ್ ಓಡೋಗಿ 5 ನಿಮಿಷಕ್ಕೆ ಆ ವ್ಯಕ್ತಿ ಒಂದು ಟಾಯ್ಲೆಟಲ್ಲಿ ಓಡೋಗಿರ್ತಾನಲ್ವ, ಆ ವ್ಯಕ್ತಿ ರೈಲ್ವೆ ಸ್ಟೇಷನಲ್ಲೇ ಒಂದು ವಾಶ್ರೂಮಲ್ಲಿ ಅವನು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊತಾನೆ. ಅಂದರೆ ಆ್ಯಂಡ್ ಆ ವಾಶ್ರೂಮಲ್ಲಿ ಬರೀ ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಬರೀ ಶರ್ಟ್ ಮಾತ್ರ, ಆ ಪ್ಯಾಂಟು ಮತ್ತು ಚಪ್ಪಲಿ ಎಲ್ಲ ಸೇಮ್ ಹಂಗೆ ಇರುತ್ತೆ, ಜಸ್ಟ್ ಆ ಬ್ಯಾಗ್ ಕೂಡ ಹಂಗೆ ಇರುತ್ತೆ, ಜಸ್ಟ್ ಆ ಶರ್ಟ್ ಮಾತ್ರ ಚೇಂಜ್ ಮಾಡಿಕೊಂಡು ಕ್ಯಾಶುವಲ್ ಆಗಿ ನಡ್ಕೊಂಬರ್ತಾನೆ. ಅಂದರೆ ಅಲ್ಲೇನೂ ಆಗಿಲ್ಲ ಅನ್ನೋ ಥರ, ಅಂದರೆ ಜನಕ್ಕೆ ಗೊತ್ತಾಗ್ಬಾರ್ವಲ್ವ, ಟೆನ್ಷನ್ ಇಲ್ದಿರ ಕ್ಯಾಶುವಲ್ ಆಗಿ ನಡ್ಕೊಂಬಂದು ಅದೇ ರೈಲ್ವೆ ಸ್ಟೇಷನಲ್ಲಿ ಸೆಕೆಂಡ್ ಪ್ಲಾಟ್ಫಾರ್ಮ್ ಹತ್ರ ನಿಂತ್ಕೊತಾನೆ. ಸೊ ಅಲ್ಲಿಗೆ ಒಂದು ಟ್ರೈನ್ ಬರುತ್ತೆ, ಆ ಟ್ರೈನ್ ಹತ್ತಿ ಅವನು ಹೊರಟೋತಾನೆ. ಆ್ಯಂಡ್ ಪೊಲೀಸ್ ಅವ್ರು ಬಂದಿದ್ನಲ್ವ ಅವನು ಎಷ್ಟು ಕರೆಕ್ಟಾಗಿ 5:15ಗೆ, ಅದಕ್ಕೆ ಮುಂಚೆ ಅವನು ಎಲ್ಲೆಲ್ಲಿಂದ ಬಂದ, ಹೇಗೆ ಬಂದ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ. ಮುಂಚೆ ಏನೇನು ಮಾಡ್ದ ಅಂದ್ಬಿಟ್ಟು ಪೊಲೀಸವರು ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಕ್ಯಾಮ್ರಾದಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಆ ಕ್ಯಾಮ್ರಾದಲ್ಲಿ ಸಿಕ್ಕಿದ್ದು ಆ ಬ್ಯಾಗ್ ಇಟ್ಕೊಂಡಿರೋ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದಾನೆ ಅಂದ್ಬಿಟ್ಟು ಪೊಲೀಸ್ ಅವರು ಕೂಡ ಕನ್ಫರ್ಮ್ ಆಗುತ್ತೆ. ಇನ್ನೊಂದು ಟೀಮ್ ಬಂದು ಅಲ್ಲಿ ಬೇಗ ಲೋಕಲಲ್ಲೇ ಎನ್ಕ್ವೈರಿ ಮಾಡಿ ಬೇಗ ಹಿಡಿದ್ಬಿಡ್ತಾರೆ. ಅವನ್ನ ತೊಗೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿ ಕೇಳ್ತಾರೆ, ಅವನು ಯಾರು, ಏನು ಮಾಡಿದ್ರಿ, ಆ ಹುಡುಗಿ ಯಾರು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಹೌದು ಸರ್, ನಾನು ಅದೇ ಟ್ರೈನಲ್ಲೇ ಬಂದೆ. ಸೊ ಆ ವ್ಯಕ್ತಿ ಯಾರಂತ ಕೂಡ ನನಗೆ ಗೊತ್ತಿಲ್ಲ, ಜಸ್ಟ್ ಆ ಬ್ಯಾಗ್ ಹಿಡ್ಕೊಳಕ್ಕೆ ಹೆಲ್ಪ್ ಮಾಡು ಅಂದ, ಸೊ ಅದಕ್ಕೆ ಮಾಡಿದೆ ಅಂತ ಸಿಂಪಲ್ಲಾಗಿ ಹೇಳ್ತಾನೆ. ಪೊಲೀಸವ್ರು ಕೂಡ ಸ್ಟಾರ್ಟಿಂಗಲ್ಲಿ ಇದನ್ನು ನಂಬಲ್ಲ.
ಆ್ಯಂಡ್ ಈ ವ್ಯಕ್ತಿನ ಎನ್ಕ್ವೈರಿ ಮಾಡ್ತಾ ಇದ್ದಂಗೆ ಆ ಕಡೆ ಇನ್ನೊಂದು ಟೀಮ್ ಕೂಡ ಇನ್ವೆಸ್ಟಿಗೇಷನ್ ನಡೀತಾನೆ ಇರುತ್ತೆ ಇನ್ನೊಂದು ಕಡೆ. ಸೊ ಆ ಸಿ ಸಿ ಕಲ್ಯಾಣ್ ಜಂಕ್ಷನ್ CCTV ಕ್ಯಾಮ್ರಾದಲ್ಲಿ ಏನು ಸಿಗೋಕಿರ್ತಾನೆ ಆ ವ್ಯಕ್ತಿ. ಸೊ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಮತ್ತು ರೈಲ್ವೆ ಸ್ಟೇಷನ್ಗೂ ಎನ್ಕ್ವೈರಿ ಮಾಡಿ ಅಂತ ಆ ಫೋಟೋನ ಕಳಿಸ್ತಾರೆ. ಆ್ಯಂಡ್ ಈ ಇನ್ವೆಸ್ಟಿಗೇಷನ್ ಹಿಂಗೆ ನಡೀತಾ ಇದ್ದಂಗೆ ಇನ್ನೊಂದು ಕಡೆ ಕ್ಯಾಮ್ರಾದಲ್ಲಿ ಅವನು ಎಲ್ಲಿಂದ ಬಂದ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಸೊ ಆ ಕಲ್ಯಾಣ್ ಜಂಕ್ಷನಿಂದ ಜಸ್ಟ್ ಒಂದು 12 ಕಿಲೋಮೀಟರ್ ದೂರದಲ್ಲೇ ಟಿಟ್ವಾಲ ಅನ್ನೋ ಒಂದು ಊರಿರುತ್ತೆ. ಆ್ಯಂಡ್ ಆ ವ್ಯಕ್ತಿ ಕೂಡ ಟಿಟ್ವಾಲ ಅನ್ನೋ ಊರಿಂದನೇ ಈ ಕಲ್ಯಾಣ್ ಜಂಕ್ಷನ್ಗೆ ಬಂದಿರ್ತಾನೆ. ಟಿಟ್ವಾಲ ರೈಲ್ವೆ ಸ್ಟೇಷನಲ್ಲಿ ಎರ್ಲಿ ಮಾರ್ನಿಂಗ್ 4 ಗಂಟೆಗೆ ಅವನು ಅಲ್ಲಿರ್ತಾನೆ. ಆ ಟಿಟ್ವಾಲ ಅನ್ನೋ ರೈಲ್ವೆ ಸ್ಟೇಷನ್ಗೆ ಹೆಂಗಿಂದ ಬಂದ ಅನ್ನೋದು ಕೂಡ ಎನ್ಕ್ವೈರಿ ಮಾಡ್ತಾರೆ. ಸೊ ಅವ್ರು ಎನ್ಕ್ವೈರಿ ಮಾಡ್ತಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತಲ್ವ, ಸೊ ಅದರಲ್ಲಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಅವನೊಂದು ಆಟೋದಿಂದ ಇಳಿದು ಬಂದ ಅಂತ. ಸೊ ಆಟೋ ಡ್ರೈವರು ನಂಬರ್ ಪ್ಲೇಟಿಂದ ಅವನು ಯಾರು ಎತ್ತ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಆಟೋ ಡ್ರೈವರ್ನ ಕರೆದು ಕೇಳ್ತಾರೆ, ಸೊ ನೀನು ಆಟೋಯಿಂದ ಅವ್ನು ಕರ್ಕೊಂಬಂದು ಟಿಟ್ವಾಲ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತಲ್ವ, ಸೊ ಆ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಸೊ ಆಟೋ ಡ್ರೈವರ್ ಕೂಡ ಪೂರ್ತಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾನೆ, ನನಗೆ ಡ್ಯೂಟಿ ಇಲ್ಲದೆ ಅಲ್ಲಿ ಇಂದಿರಾನಗರ ಹತ್ರ ನಿಂತ್ಕೊಂಡಿದ್ದೆ. ಸೊ ಆ ಇಂದಿರಾನಗರ ಹತ್ರ ಆ ವ್ಯಕ್ತಿ ನನಗೆ ಕಾಣಿಸಿದ್ದು, ಫುಲ್ಲು ಗಾಬರಿಯಿಂದ ಏನು ಫುಲ್ ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಥರ ಇದ್ದ. ಸೊ ನನ್ನ ಆಟೋನ ಕರ್ದು ಟಿಟ್ವಾಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂತ ಕೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಅವ್ನು ಡ್ರಾಪ್ ಮಾಡ್ತೀನಿ. ಆ್ಯಂಡ್ ಆ ಬ್ಯಾಗ್ ಕೂಡ ತುಂಬ ಹೆವಿ ಇತ್ತು ಆ ಬ್ಯಾಗು. ಸೊ ನಾನು ಕೂಡ ಆ ಬ್ಯಾಗ್ನ ಆಟೋ ಒಳಗಡೆ ಇಡೋಕ್ಕೆ ನಾನೇ ಹೆಲ್ಪ್ ಮಾಡಿದೆ ಅಷ್ಟೇ ಸರ್. ಆಮೇಲೆ ಟಿಟ್ವಾಲ ರೈಲ್ವೆ ಸ್ಟೇಷನ್ ಹತ್ರ ಇಳಿಸಿ ನಾನು ಹೊರಟೋದೆ ಸರ್ ಅಂತ ಹೇಳ್ತಾರೆ. ಆ್ಯಂಡ್ ಪೊಲೀಸ್ ಅವರು ಕೂಡ ಯಾವುದೇ ತಡ ಮಾಡದೆ ಆ ಇಂದಿರಾನಗರ ಏರಿಯಾಗೆ ಹೋಗಿ ಆತನ ಫೋಟೋ ಏನಿರುತ್ತೆ ಆ ಫೋಟೋನ ತೋರಿಸಿ ಎಲ್ಲ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಅಲ್ಲೊಂದು 10ರಿಂದ 15 ವರ್ಷದ ಹುಡುಗಿ ಆಟ ಆಡ್ತಾ ಇರ್ತಾಳೆ. ಸೊ ಆ ಹುಡುಗಿನ ಕರೆದು ಕೇಳ್ತಾರೆ, ಇದನ್ನ ಎಲ್ಲಾದರೂ ನೋಡಿದ್ಯಾ ಅಂದ್ಬಿಟ್ಟು. ಅರವಿಂದ್ ಅಂಕಲ್ ಅಂತ ತೋರಿಸಿ ಆ ಪಕ್ಕದಲ್ಲೇ ಇರೋ ಮೇಲೆ ಒಂದು ಫ್ಲ್ಯಾಟನ್ನು ತೋರಿಸಿ ಅರವಿಂದ್ ಅಂಕಲ್ ಅಂತ ಹೇಳ್ತಾಳೆ. ಆ್ಯಂಡ್ ಪೊಲೀಸ್ ಅವರು ಕೂಡ ಒಳಗಡೆ ಹೋಗಿ ಅಲ್ಲಿ ಇನ್ನೂ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ವ, ಸೊ ಅವ್ರ ಹತ್ರ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಹೌದು, ಇದನ್ನ ಹೆಸರು ಅರವಿಂದ್ ತಿವಾರಿ ಅಂತ. ಸೊ ಆ ಫ್ಲ್ಯಾಟ್ ಹತ್ರ ರೂಮ್ ಏನಿರುತ್ತೆ ಅದು ರೂಮ್ ಲಾಕ್ ಆಗಿರುತ್ತೆ. ಆ್ಯಂಡ್ ಅಲ್ಲಿರೋರ್ನೆಲ್ಲ ವಿಚಾರಿಸ್ತಾರೆ, ಆ ನೇಬರ್ಸ್ನ ಮತ್ತು ಪಕ್ಕದಲ್ಲಿರೋರ್ನೆಲ್ಲ ವಿಚಾರಿಸ್ತಾರೆ. ಆ್ಯಂಡ್ ಪಕ್ಕದ ಮನೆಯವರು ಹೇಳೋದು ಏನಂದರೆ, ಹೌದು ಸರ್, ಇದನ್ನ ಹೆಸರು ಅರವಿಂದ್ ತಿವಾರಿ, ಪವರ್ ಹಾರ್ಮ್ಸ್ ಲಾಜಿಟೆಕ್ಸ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇದೊಂದು ಹುಡುಗಿ ಕೂಡ ಇರ್ತಾಳೆ. ಆ ಹುಡುಗಿ ಒಂದು 3-4 ದಿವಸದಿಂದ ಕಾಣಿಸ್ತಾ ಇಲ್ಲ, ಏನೋ ಅವ್ರ ಊರಿಗೆ ಏನಾರ ಹೋಗಿರ್ಬೋದು ಅಂದ್ಕೊಂಡಿದ್ರಿ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸ್ ಅವರು ಜಾಸ್ತಿ ಏನು ಅಲ್ಲಿ ಟೈಮ್ ವೇಸ್ಟ್ ಮಾಡಿದಿರ ಆತ ಎಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಅರವಿಂದ್ ತಿವಾರಿ ಎಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿಗೆ ಪಟ್ ಅಂತ ಹೋಗ್ತಾರೆ. ರಿಸೆಪ್ಷನಲ್ಲಿ ಕೇಳ್ತಾರೆ, ಈ ಥರ ಅರವಿಂದ್ ತಿವಾರಿ ಅನ್ನೋ ವ್ಯಕ್ತಿ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರನ್ನ ಮೀಟ್ ಆಗಬೇಕು ಅಂತ. ಸೊ ಆ ರಿಸೆಪ್ಷನ್ ಅವ್ರು ಕೂಡ ಬೇಗ ಕರೀತಾರೆ. ಆ್ಯಂಡ್ ಅರವಿಂದ್ ತಿವಾರಿ ಕೂಡ ಏನು ಗೊತ್ತಿಲ್ದಂಗೆ ಆರಾಮಾಗಿ ಪೊಲೀಸ್ ಅವ್ರ ಹತ್ರ ನಡ್ಕೊಂಬರ್ತಾನೆ. ಪೊಲೀಸ್ ಅವರು ಸ್ಟೇಷನ್ಗೆ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ. ಸೊ ಫಸ್ಟ್ ಕೇಳೋದೆ ಪೊಲೀಸ್ ಅವರು, ನಿಮ್ಮ ಮಗಳೆಲ್ಲಿ ಅಂತ. ಸೊ ಅವ್ನು ಬಂದು ಹೇಳ್ತಾನೆ, ಏನೋ ಸರ್ ನನಗೆ ಗೊತ್ತಿಲ್ಲ ಅಂತ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಏನು ಕರೆಕ್ಟಾಗಿ ನನಗೆ ಹೇಳ್ದಿರಾ ಹಂಗೆ ಹೋಗಿದ್ದಾಳೆ ಅಂತ ಒಂದೊಳ್ಳೆ ಆಸ್ಕಾರ್ ಲೆವೆಲ್ ಪರ್ಫಾರ್ಮ್ ಕೊಡ್ತಾನೆ. ಸೊ ಪೊಲೀಸ್ ಅವ್ರು ಕೂಡ ಅದನ್ನೇನು ನಂಬಲ್ಲ. ರೈಲ್ವೆ ಸ್ಟೇಷನಲ್ಲಿ ಏನು ಸಿಕ್ಕಿರುತ್ತೆ ಫೋಟೋಸ್, ಅಂದರೆ ಈ ವ್ಯಕ್ತಿ ಓಡೋಗಿರ್ತಾನಲ್ವ ಆ ಫೋಟೋಸ್ ಎಲ್ಲ ತೋರಿಸಿ ಅವ್ರದ್ದೇ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡ್ತಾರೆ ಪೊಲೀಸ್ ಅವರು. ಸೊ ಆವಾಗ ಅವನು ನಿಜ ಹೇಳ್ತಾನೆ. ಅಲ್ಲಿ ಏನಾಗಿರುತ್ತಪ್ಪ ಅಂದರೆ, ಆ್ಯಂಡ್ ಅರವಿಂದ್ ಬಂದು ಉತ್ತರ ಪ್ರದೇಶದ ಜೌನ್ಪುರ್ ಅನ್ನೋ ವಿಲೇಜಲ್ಲಿ ಇರ್ತಾನೆ. ಮತ್ತು ಅವನಿಗೆ ಮ್ಯಾರೇಜ್ ಕೂಡ ಆಗಿರುತ್ತೆ. 4 ಜನ ಹೆಣ್ಮಕ್ಳು ಕೂಡ ಇರ್ತಾರೆ. ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಸೊ ಈ ಅರವಿಂದ್ ತಿವಾರಿ ಫ್ಯಾಮಿಲಿ ಎಲ್ಲ ಮಹಾರಾಷ್ಟ್ರಗೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಅಲ್ಲೇ ಒಂದಷ್ಟು ದಿವಸ ಹ್ಯಾಪಿ ಆಗಿರ್ತಾರೆ, ಎಲ್ಲ ಒಂದಷ್ಟು ದಿವಸ ಕಳೀತಾರೆ. ಆ್ಯಂಡ್ ಆದ್ರೂ ಮಕ್ಕಳು ದೊಡ್ಡವ್ರು ಆಗ್ತಾ ಇರ್ತಾರಲ್ವ, ಸೊ ಅವ್ನಿಗೆ ಮೈಂಟೈನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗಿರುತ್ತೆ. ಸೊ ಈ ಅರವಿಂದ್ ತಿವಾರಿ ಏನು ಮಾಡ್ತಾನೆ, ಅವ್ರ ಫ್ಯಾಮಿಲಿ ಅಂದರೆ ಹೆಂಡ್ತಿನ ಮತ್ತು 4 ಮಕ್ಳು ಏನಿರ್ತಾರೆ ಸೇಮ್ ಅದೇ ವಿಲೇಜ್ಗೆ, ಅಂದರೆ ಉತ್ತರ ಪ್ರದೇಶಲ್ಲಿರೋ ಜೌನ್ಪುರ್ ಅನ್ನೋ ವಿಲೇಜ್ಗೆ ಅಲ್ಲೇ ಕಳಿಸ್ಬಿಡ್ತಾರೆ ಅವ್ರ ಸ್ವಂತ ಅವ್ರಿಗೆ. ಅರವಿಂದ್ ತಿವಾರಿ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡು ಇರ್ತಾನೆ. ದೊಡ್ಡ ಹುಡುಗಿ, ಆ ಹುಡುಗಿ ಹೆಸರು ಬಂದು ಪ್ರಿನ್ಸ್ ತಿವಾರಿ. ಆ್ಯಂಡ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆ ಹುಡುಗಿ ಅನ್ಕೊತಾಳೆ, ಸೊ ನಾನು ನಮ್ಮ ಫಾದರ್ ಎಲ್ಲಿದ್ದಾರೆ ಅಲ್ಲೇ ಹೋಗ್ಬಿಡೋಣ ಅಂದರೆ ಹೆಂಡ್ತಿ ಮತ್ತು ಇನ್ನೂ 3 ಮಕ್ಕಳು ಅಲ್ಲೇ ಇರ್ತಾರೆ. ಆ ಹುಡುಗಿ ದೊಡ್ಡವಳಾಗಿರ್ತಾರಲ್ವ, ಸೊ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನಾ ಅಪ್ಪ ಇರೋ ಜಾಗದಕ್ಕೆ ಹೋಗಿ ಅಲ್ಲೇ ಒಂದು ಒಳ್ಳೆ ಜಾಬ್ ನೋಡ್ಕೊಬೋದು, ಮತ್ತು ನೆಕ್ಸ್ಟ್ಗೆ ನಾನು ಅಲ್ಲೇ ಪ್ರಿಪೇರ್ ಕೂಡ ಆಗ್ಬೋದು, ಮತ್ತು ನಮ್ಮ ಅಪ್ಪಗೂ ಹೆಲ್ಪ್ ಮಾಡ್ದಂಗೆ ಇರುತ್ತೆ, ಅಂದರೆ ಏನಾನ ಅಡುಗೆ ಎಲ್ಲ ಅವ್ರಿಗೂ ಮಾಡಿಕೊಟ್ಟು ಹೆಲ್ಪ್ ಮಾಡ್ದಂಗೂ ಇರುತ್ತೆ ಅಂತ ಆ ಹುಡುಗಿ ಯೋಚಿಸಿ, ಸೊ ಜೌನ್ಪುರಿಂದ ಮಹಾರಾಷ್ಟ್ರಕ್ಕೆ ಆ ಹುಡುಗಿ ಕೂಡ ಶಿಫ್ಟ್ ಆಗ್ತಾಳೆ.
ಆ್ಯಂಡ್ ಒಂದಷ್ಟು ದಿವಸ ತುಂಬ ಹ್ಯಾಪಿಯಾಗೇ ಇರುತ್ತೆ, ಎಲ್ಲ ಆರಾಮಾಗಿ ನಡೆಯುತ್ತೆ. ಆ್ಯಂಡ್ ಒಂದು ದಿವಸ ಬಂದು ಪ್ರಿನ್ಸ್ ತಿವಾರಿ ಹೇಳ್ತಾರೆ ಅವ್ರ ಅಪ್ಪ ಹತ್ರ, ಅಪ್ಪ ನಾನು ನಮ್ಮ ಕೊಲೀಗೊಬ್ಬನ ಲವ್ ಮಾಡ್ತಾಯಿದ್ದೀನಿ, ನಾನು ಮದುವೆ ಆದರೆ ಅವ್ರನ್ನೇ ಆಗೋದು ಅಂತ ಹೇಳ್ತಾನೆ. ಆ್ಯಂಡ್ ಅರವಿಂದ್ ಕೂಡ ಆ ಟೈಮಲ್ಲಿ ಏನು ತುಂಬ ತಲೆ ಕೆಡಿಸ್ಕೊಳಲ್ಲ, ಅದು ಓಕೆ. ಸ್ಟಾರ್ಟಿಂಗ್ ಕೂಡ ಅವನು ಈ ಮದುವೆಗೆ ಅಗ್ರಿ ಮಾಡ್ತಾನೆ. ಆ್ಯಂಡ್ ಪ್ರಿನ್ಸ್ ತಿವಾರಿ ಬಾಯ್ ಫ್ರೆಂಡ್ ಏನಿರ್ತಾನೆ ಅವನ ಬಗ್ಗೆ ಸ್ವಲ್ಪ ವಿಚಾರಿಸಿ ಎಲ್ಲ ಗೊತ್ತಾದ್ಮೇಲೆ ಇದು ಇವ್ರ ಕ್ಯಾಸ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅರವಿಂದ್ಗೆ ಬಂದು ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ಅಷ್ಟೇ ಒಂಚೂರು ಕೂಡ ಇಷ್ಟ ಇರಲ್ಲ. ಮಗಳ ಹತ್ರ ಕೂಡ ಹೇಳ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನನಗೆ ಇಷ್ಟ ಇಲ್ಲ, ನೀನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡ್ರೆ ಮರ್ಯಾದೆ ಎಲ್ಲ ಏನಾಗಬೇಕು ಅಂತ ಹೇಳ್ತಾರೆ. ಆದರೂ ಆ್ಯಂಡ್ ಇದ್ರ ಬಗ್ಗೆನೇ ಇವರಿಬ್ರಿಗೂ ಯಾವಾಗಲೂ ಜಗಳ ನಡೀತಾನೆ ಇರುತ್ತೆ. ಆ್ಯಂಡ್ ಪೊಲೀಸ್ ಅವ್ರು ಕೇಳ್ತಾರೆ, ನಿಮ್ಮ ಹುಡುಗಿ ನೀನು ಏನಕ್ಕೆ ಸಾಯಿಸಿದೆ ಅಂತ. ಆ್ಯಂಡ್ ಅರವಿಂದ್ ತಿವಾರಿ ಹೇಳ್ತಾನೆ, ಸರ್ ನಮ್ಮ ಹುಡುಗಿನ ನಾನು ಸಾಯಿಸಿಲ್ಲ, ನಮ್ಮಿಬ್ಬರಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತಾನೆ ಇತ್ತು ಈ ಮ್ಯಾರೇಜ್ ಮ್ಯಾಟ್ರಲ್ಲಿ. ಸೊ ಒಂದು ದಿವಸ ನಾನು ಆಫೀಸ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಹುಡುಗಿ ಪಾಯ್ಸನ್ ಕುಡ್ದಿರ್ತಾಳೆ, ನಾನು ಕೂಡ ಅದೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಮುಂದೆ ಮುಂದೆ ನನಗೆ ತುಂಬ ಭಯ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಆಗ್ತಾ ಅದಕ್ಕೆ ನಾನು ಭಯದಿಂದ ಆ ಬಾಡಿನ ಅರ್ಧ ಫುಲ್ ಕಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಬಂದು ಆ ಹುಡುಗಿ ಹೇಗೆ ಸತ್ತೋಗಿದ್ದಾರೋ ಅದು ಗೊತ್ತಾಗಲ್ಲ. ಪಾಯ್ಸನ್ ಕೂಡ ಸತ್ತೋದ್ಲ, ಇಲ್ಲ ಹಂಗೆ ಸತ್ತೋದ್ಲ, ಮರ್ಡರ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅಕಸ್ಮಾತ್ ಪಾಯ್ಸನ್ ಕುಡ್ದಿದ್ರು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಯಾರಿಗಾನ ಇನ್ಫಾರ್ಮ್ ಮಾಡಿ ಹಿಂಗಾಗಿದೆ ಹೆಲ್ಪ್ ಮಾಡಿ ಅಂತ ನೇಬರ್ಸ್ನ ಯಾರನ್ನ ಕೇಳಿದ್ರು ಹೆಲ್ಪ್ ಮಾಡೋರು. ಸೊ ನೀವು ಇವೆರಡೂ ಮಾಡ್ತೀರಾ, ನೀನು ಏನಕ್ಕೆ ಆ ಬಾಡಿನ ಆ ಥರ ಕಟ್ ಮಾಡಿದೆ ಅಂತ ಪೊಲೀಸವರು ಕೇಳ್ತಾರೆ. ಸೊ ಅವ್ರ ಹುಡುಗಿನ ಹಾಸ್ಪಿಟ್ಲಿಗಾದರೂ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಬದುಕಿಸ್ಬೇಕಾಗಿತ್ತು ಅವನು. ಅಂದರೆ ನೀವು ಯೋಚನೆ ಮಾಡಿ, ಆ ಪ್ಲೇಸಲ್ಲಿದ್ದರೆ ಯಾರಿಗಾನಾದರೂ ನಾವು ಬದುಕ್ಸೋಕ್ಕಾದರೂ ಟ್ರೈ ಮಾಡ್ತೀರಿ, ಇಲ್ಲ ಏನಾದರೂ ಹೆಲ್ಪ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀನಿ. ಬಟ್ ಅವನು ಅದೇನು ಮಾಡ್ದಿರಾನೆ ಜಸ್ಟ್ ಆ ಹುಡುಗಿ ಸತ್ತೋಗಿದ್ದಾರೆ ಅಂದ್ಬಿಟ್ಟು ಜಸ್ಟ್ ಅಲ್ಲಿ ಮನೆಯಲ್ಲಿರೋ ಆಪ್ಸರ್ ಬ್ಲೇಡ್ನ ಎತ್ತಿ ಅರ್ಧ ಫುಲ್ ಕಟ್ ಮಾಡಿ, ಅದಾಗಿದ್ದ ತಕ್ಷಣವೇ ಅವನು ಒಂದು 2 ಬ್ಯಾಗ್ ತಗೊಂಡು ದೊಡ್ಡದು ಆ ಬಾಡೀಸ್ ಏನಿರ್ತವೆ ಈ 2 ಬ್ಯಾಗಲ್ಲಿ ಹಾಕ್ಕೊಂಡಿರ್ತಾನೆ. ಅಂದರೆ ಇನ್ನೊಂದು ಬ್ಯಾಗಲ್ಲಿ ಒಂದು ಅರ್ಧ, ಇನ್ನೊಂದು ಬ್ಯಾಗಲ್ಲಿ ಒಂದು ಅರ್ಧ ಹಾಕ್ಕೊಂಡು ಈ ಟಿಟ್ವಾಲ ರೈಲ್ವೆ ಸ್ಟೇಷನ್ಗೆ ಬರೋ ಜಾಗದಲ್ಲಿ ಒಂದು ನದಿ ಇರುತ್ತೆ, ಗಾರ್ಬೇಜು. ಅಂದರೆ ಆ ನದಿ ಹತ್ರ ಒಂದಷ್ಟು ಅಗಲ ಗಾರ್ಬೇಜ್ ಇರುತ್ತೆ. ಸೊ ಒಂದು ಬಾಡಿ ಬಂದು ಆ ಗಾರ್ಬೇಜ್ ಹತ್ರ ಬಿಸಾಕಿರ್ತಾನೆ. ಆ್ಯಂಡ್ ಇನ್ನೊಂದು ಬಾಡಿ ಬಂದು ಮುಂದೆ ನೀವೇ ನೋಡಿದ್ರಲ್ಲ, ಸೊ ಕಲ್ಯಾಣ್ ಜಂಕ್ಷನ್ ಹತ್ರ ಮುಂದೆ ಹೋದರೆ ಇನ್ನೊಂದು ಗಾರ್ಬೇಜ್ ಇದೆ, ಸೊ ಅಲ್ಲಿ ಬಿಸಾಕೋಣ ಅಂತ ಅವನು ಆ ಪ್ಲ್ಯಾನಲ್ಲಿ ಅವನು ಬಂದಿರ್ತಾನೆ. ಆ ಆಟೋಗಳು ಅವ್ರ ಹತ್ರ ಇವನು ಸಿಕ್ಬೀಳ್ತಾನೆ. ಆಮೇಲೆ ಮುಂದೆ ಏನಾಯಿತು ಅಂದ್ಬಿಟ್ಟು, ಅಂದರೆ ಇವ್ನು ಹೆಂಗೆ ಹಿಡಿದ್ರು ಅಂದ್ಬಿಟ್ಟು ಮುಂದೆ ನೀವೇ ನೋಡಿದ್ರಿ. ಆ್ಯಂಡ್ ಪೊಲೀಸ್ ಅವ್ರು ಕೂಡ ಇವನ್ನ ಅರೆಸ್ಟ್ ಮಾಡ್ತಾರೆ. ಮತ್ತು ಫಸ್ಟ್ ಎಲ್ಲಿ ಬಿಸಾಕಿರ್ತಾನೆ ಅವನು ಆ ಗಾರ್ಬೇಜ್ ಹತ್ರ, ಅಂದರೆ ಟಿಟ್ವಾನ ರೈಲ್ವೆ ಸ್ಟೇಷನ್ಗೆ ಬರೋ ಗಾರ್ಬೇಜ್ ಇರುತ್ತಲ್ವ, ಸೊ ಅಲ್ಲೋಗಿ ಚೆಕ್ ಮಾಡ್ತಾರೆ ಆ ಬಾಡಿ ಇನ್ನೊಂದು ಅರ್ಧ ಇದೆಯಾ ಅಂತ. ಆ ಗಾರ್ಬೇಜಲ್ಲಿ ಆ ಬಾಡಿ ಏನೂ ಸಿಗಲ್ಲ, ಜಾಸ್ತಿನೇ ಹುಡುಕ್ತಾರೆ, ಫುಲ್ಲು ಅಲ್ಲೆಲ್ಲ ಹುಡುಕ್ತಾರೆ, ಆ ಬಾಡಿ ಏನೂ ಸಿಗಲ್ಲ. ಆ್ಯಂಡ್ ಆ ನದಿ ಹೋಗೋ ದಾರಿ ಇರುತ್ತಲ್ವ, ಸೊ ಆ ನದಿ ಹೋಗೋ ದಾರಿಯಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಆದಮೇಲೆ ಆ ಬಾಡಿ ಒಂದು ಚೀಲ, ಅಂದರೆ ಆ ಬ್ಯಾಗ್ ಇರುತ್ತಲ್ಲ, ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಬಂದು ಸೇಮ್ ಇನ್ನು ಅರ್ಧ ಬಾಡಿ ಏನಿದೆ ಅದು ಪೊಲೀಸ್ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ, ಅದರಲ್ಲಿ ಕೂಡ ಆ ತಲೆ ಮಾತ್ರ ಇರಲ್ಲ, ಬರೀ ಇಲ್ಲಿ ಗಂಟೆ ಮಾತ್ರ ಇರುತ್ತೆ. ಫಸ್ಟಲ್ಲಿ ಸಿಕ್ಕಿರೋದು ಬಂದು ಈ ನಡದಿಂದ ಕಾಲವರೆಗೂ ಕೆಳಗಡೆವರೆಗೂ ಇರುತ್ತೆ. ಆ್ಯಂಡ್ ಇವಾಗ ಸಿಕ್ಕಿರೋದು ಬಂದು ಅವ್ರಿಗೆ, ಅಂದರೆ ಈ ಗಾರ್ಬೇಜ್ ಹತ್ರ ಸಿಕ್ಕಿರೋದು ಬಂದು ಈ ನಡದಿಂದ ಮೇಲೆ, ಅಂದರೆ ಭುಜದ ಗಂಟ ಮಾತ್ರ ಇರುತ್ತೆ, ಇನ್ನು ತಲೆ ಸಿಗಲ್ಲ ಅವ್ರಿಗೆ. ಸೊ ಈ ತಲೆ ಎಲ್ಲೋಯ್ತು ಅಂತ, ಆ್ಯಂಡ್ ಆ ತಲೆ ಎಲ್ಲೋಯ್ತು ಏನು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸಿಕ್ಕಿರೋ ಬಾಡಿ ಏನಿರುತ್ತೆ ಮತ್ತು ಇವಾಗ ಸಿಕ್ಕಿರೋ ಬಾಡಿ ಮತ್ತು ಫಸ್ಟ್ ಸಿಕ್ಕಿರೋ ಬಾಡಿನ DNA ಟೆಸ್ಟ್ ಮಾಡಿ ನೋಡ್ತಾರೆ. ಅದು ಸೇಮ್ ಎರಡೂ ಒಂದೇ ವ್ಯಕ್ತಿ ಇದೆ, ಅಂದರೆ ಪ್ರಿನ್ಸ್ ತಿವಾರಿ ಅಂತ ಪೊಲೀಸ್ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಇನ್ನೊಬ್ಬ ಪರ್ಸನ್ ಸಿಗಿರ್ತಾನೆ, ಅಂದ್ರೆ ಇನ್ನೊಂದು ಪರ್ಸನ್ ಸಿಕ್ಕಿರ್ತಾನಲ್ವ, ಆ ಹೆಲ್ಪ್ ಮಾಡಿರ್ತಾನಲ್ವ, ಆ ವ್ಯಕ್ತಿಗೆ ಈ ಕೇಸ್ಗೆ ಏನು ಸಂಬಂಧನೂ ಇರಲ್ಲ. ಸೊ ಆ ವ್ಯಕ್ತಿನ ಕೂಡ ಬಿಟ್ಬಿಡ್ತಾರೆ. ಆ್ಯಂಡ್ ಫೈನಲಿ ಇದು ಪ್ರಿನ್ಸ್ ತಿವಾರಿ. ಆ್ಯಂಡ್ ಜಸ್ಟ್ 30 ಅವರಲ್ಲಿ ಅರವಿಂದ್ ತಿವಾರಿನ ಹಿಡಿತಾರೆ. ಆ್ಯಂಡ್ ಫೈನಲಿ ಈ ಕೇಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲರೂ ಒಂದೊಂದು ಲೈಕ್ ಹಾಕ್ಕೊಳ್ಳಿ ಮರಿದಂಗೆ. ಆ್ಯಂಡ್ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ. ಸೊ ಎಲ್ಲರೂ ಚಾನಲ್ಗೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾರ್ಯಾರೆಲ್ಲ ಇವಾಗಲೇ ಬಂದಿದ್ದೀರಾ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.